ದೇವಾಲಯಗಳು ಭಾರತೀಯ ವಾಸ್ತುಶಿಲ್ಪದ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದೆ. ಅಂತಹ ಹಲವು ದೇವಾಲಯಗಳು ನಾಶವಾಗಿ ಹೋಗಿವೆ. ಈ ತರಹ ಅಳಿವಿನಂಚಿನಲ್ಲಿರುವ ದೇವಾಲಯವೊಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗುಂದ ಕಾಡಿನಲ್ಲಿ ಕಂಡುಬಂದಿದೆ. Temples are one of the most significant monuments of Indian architecture. Many temples have either been destroyed or completely forgotten. One such temple is found in Hosgunda Forest in Sagra Taluk, Shivamogga District, Karnataka. ದಟ್ಟ ಕಾನನದ ಗರ್ಭದಲ್ಲಿ ಹೂತು ಹೋಗಿದ್ದ ಹಲವು ಪುರಾತನ ದೇವಾಲಯಗಳನ್ನು ಪತ್ತೆ ಹಚ್ಚಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ದೇಗುಲಗಳನ್ನು ಪುನರ್ನಿರ್ಮಿಸಲಾಯಿತು. ಹೊಸಗುಂದ ಗ್ರಾಮ ಈಗ ದೇವಾಲಯಗಳ ನಗರ ಎಂಬ ಖ್ಯಾತಿಯನ್ನು ಪಡೆದಿದೆ. ಶಿವಮೊಗ್ಗ ಸಾಗರ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಅನಂತಪುರದಿಂದ 3 ಕಿಲೋಮೀಟರ್ ಕ್ರಮಿಸಿದರೆ ಪುಟ್ಟ ಗ್ರಾಮ ಹೊಸಗುಂದ ಸಿಗುತ್ತದೆ. ಇಲ್ಲಿನ 600 ಎಕರೆ ಸವಿಸ್ತಾರವಾದ ದಟ್ಟಾರಣ್ಯದಲ್ಲಿ ದೇವಾಲಯ ನಗರಿ ತೆರೆದುಕೊಂಡಿದೆ. ಈ ಹೊಸಗುಂದವು ಶಿವಮೊಗ್ಗದಿಂದ 60 ಕಿಲೋಮೀಟರ್, ಸಾಗರದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. Based on inscription found, Bommarasa I ruled this place in 1152 AD and the last ruler was Somanayaka. 11ನೇ ಶತಮಾನದಲ್ಲಿ ಈ ದೇವಾಲಯವು ನಿರ್ಮಿತವಾಗಿದ್ದು, ಯಾರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂಬುದಕ್ಕೆ ಲಿಖಿತ ದಾಖಲೆಗಳು ದೊರೆತಿಲ್ಲ. ಇಲ್ಲಿ ದೊರೆತಿರುವ ಶಿಲಾಶಾಸನಗಳ ಪ್ರಕಾರ ಈ ಹೊಸಗುಂದ ಪ್ರದೇಶವನ್ನು ಆಳಿದ ಅರಸರಲ್ಲಿ ಮೊದಲನೇ ಬೊಮ್ಮರಸ ಕ್ರಿಸ್ತಶಕ 1152ರಲ್ಲಿ ಆಳ್ವಿಕೆ ನಡೆಸಿದ್ದಾನೆ ಹಾಗೂ ಕೊನೆಯ ಆಡಳಿತಗಾರ ಸೋಮನಾಯಕ ಕ್ರಿಸ್ತಶಕ 1320ರಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾನೆ. ಈ ದೇವಾಲಯಕ್ಕೆ ಪೂರ್ವ, ಉತ್ತರ ಮತ್ತು ದಕ್ಷಿಣದಲ್ಲಿ 3 ಬಾಗಿಲುಗಳಿದ್ದು, ಗರ್ಭಗೃಹ, ಮಂಟಪ ಹಾಗೂ ಪ್ರದಕ್ಷಿಣಾ ಪಥಗಳನ್ನು ಒಳಗೊಂಡಿದೆ. 2001ರಲ್ಲಿ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ CMN ಶಾಸ್ತ್ರಿ ಅವರು ಹೊಸಗುಂದದಲ್ಲಿ ಭೂಮಿಯನ್ನು ಖರೀದಿಸಿದಾಗ ಶಿಥಿಲಾವಸ್ಥೆಯಲ್ಲಿರುವ ವಿವಿಧ ದೇವಾಲಯಗಳು ಮತ್ತು ಮೂರ್ತಿಗಳು ಕಂಡುಬಂದವು. ನಂತರ ಅವರು ದೇವಾಲಯವನ್ನು ಪುನರ್ನಿರ್ಮಿಸಲು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. It was discovered in 2001 when CMN Shastri, managing trustee of Sri Uma Maheshwara Seva Trust, bought a piece of land in Hosgunda. Various temples and idols were found in a destroyed condition. Subsequently, a decision was taken to restore these structures. ದೇವರ ಕಾಡಿನ ಗರ್ಭದಲ್ಲಿ ವಿಶಿಷ್ಟ ಗಿಡಮರ ಬಳ್ಳಿಗಳು, ಅಲ್ಲಲ್ಲಿ ದೇವಾಲಯಗಳ ಕುರುಹುಗಳು, ಬಾವಿಗಳು, ವೀರಗಲ್ಲುಗಳು ಹಾಗೂ ಹಲವು ಶಾಸನಗಳಿಂದ ಅಚ್ಚರಿಯ ಸ್ಥಳವೆಂದೆನಿಸಿದೆ ಈ ಹೊಸಗುಂದ. ಹೊಸಗುಂದದ ಈ ವಿಶಿಷ್ಟ ಸ್ಥಳ ಬೆಳಕಿಗೆ ಬಂದಿದ್ದೇ 1970ರ ಸುಮಾರಿನಲ್ಲಿ. ಅಲ್ಲಿಯವರೆಗೂ ಈ ದಟ್ಟಾರಣ್ಯದ ಒಳಗಡೆ ಏನಿದೆ ಎಂಬ ಪರಿಜ್ಞಾನವೂ ಯಾರಿಗೂ ಇರಲಿಲ್ಲ. ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣ, ಹೆಬ್ಬಾವು, ಕಾಳಿಂಗ ಮುಂತಾದ ಸರ್ಪಗಳು ಈಗಲೂ ಇದ್ದು ಜನ ಓಡಾಡಲು ಅಂಜುತ್ತಾರೆ. ಈ ಕಾರಣದಿಂದಲೇ ಇಲ್ಲಿನ ಸುಮಾರು 600 ಎಕರೆ ಅರಣ್ಯ ಪ್ರದೇಶ ಮರಗಳ್ಳರ ಪಾಲಾಗದೆ ದೇವರ ಕಾಡು ಎಂದು ಉಳಿದುಕೊಂಡಿದೆ. ಈ ಅರಣ್ಯದಲ್ಲಿ ಮುಗಿಲೆತ್ತರಕ್ಕೆ ಬೆಳೆದ ಬೃಹತ್ ಮರಗಳಿವೆ. ಇಲ್ಲಿನ ಮರಗಳು ಸುಮಾರು 500ರಿಂದ 600ರಷ್ಟು ವರ್ಷಗಳ ಹಳೆಯದಾದ ಮರಗಳಾಗಿವೆ. ಈ ಕಾಡಿನಲ್ಲಿ ಹಲವು ಅಚ್ಚರಿಗಳಿದ್ದು ಸುಮಾರು 600 ವರ್ಷ ಹಳೆಯದಾದ ಮಾವಿನ ಮರವೂ ಇದೆ ಹಾಗೂ ಗಣಪೇಕಾಯಿ ಬಳ್ಳಿಯೂ ಸಹ ಈ ಕಾಡಿನಲ್ಲಿ ಕಂಡುಬಂದಿದೆ. ಮಾವಿನ ಮರದ ಕಾಂಡವು ಸುಮಾರು 6 ಜನ ಕೈ ಸರಪಳಿಯಷ್ಟು ದೊಡ್ಡದಾಗಿದೆ. ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯವು ಇಲ್ಲಿ ಶಿಬಿರವನ್ನು ನಡೆಸಿ ವಿಸ್ತಾರವಾದ ಕಾಡಿನಲ್ಲಿ 2000 ಬಗೆಯ ಔಷಧಿ ಸಸ್ಯಗಳನ್ನು ಹಾಗೂ ಅಳಿವಿನಂಚಿನಲ್ಲಿರುವ 540 ಸಸ್ಯ ಜಾತಿಗಳನ್ನು ಗುರುತಿಸಿದ್ದಾರೆ.